ಅಲ್ಲ ತಮಾಷೆ ಅಂತ ತಿಳ್ಕೊಂಡೆ ಮತ್ತೆ ಎಂತ ಮಾಡಲಿ ಗುಂಡ ನಾನು. ಹಿಂಗೆ ಇದ್ದಕ್ಕಿದ್ದಂತೆ ನಾನು ಮನೆಗೆ ಹೋಗ್ತಿದ್ದೀನಿ, ಒಂದು ವಾರ ಬರಲ್ಲ ಅಂತ ಹೇಳ್ತಿದ್ದೀಯ. ಯಾವಾಗ ಡಿಸೈಡ್ ಮಾಡಿದೆ? ಯಾರು ಹೇಳಿದ್ರು ನಿಂಗೆ ಹೋಗೋಕ್ಕೆ? ನನ್ನ ಹತ್ರ ಏನು ಕೇಳಿರಲ್ಲ ನೀನು. ಅಲ್ಲ ಹೋಗು, ನೀನು ಹೋಗೋದೇನು ಬೇಡ ಅಂತ ಹೇಳಲ್ಲ ನಾನು. ಮೊನ್ನೆಯಿಂದ ಹೇಳ್ತಾ ಇದ್ದೆ ಈ ಸತಿ ಮನೆಗೆ ಹೋಗೋಷ್ಟೊತ್ತಿಗೆ ದುಡ್ಡು ಬೇಕು ನನಗೆ, ಅಣ್ಣ ಥರ ಕೇಳೇನೆ ಅಂತ. ಮಾವು ದುಡ್ಡು ಕೊಟ್ರಾ? ಇಲ್ಲ, ದೊಡ್ಡ ಗೌಡ್ರು ಕೊಡ್ಲ, ವಾಗೇಶ್ ಹಣ್ಣು ಕೊಟ್ಟರು. ನಾನು ಅವ್ರ ಹತ್ರನೂ ಹೇಳ್ತಾ ಇದ್ನ, ಮನೆಗೆ ಹೋಗದೆ ಸುಮಾರು ದಿವಸ ಆಗಿದೆ, ಹೋಗ್ಬೇಕು, ಹಣ್ಣು ಸಿಟ್ಟು ಮಾಡ್ಕಿತಾನೆ ಅಂತ. ಇಷ್ಟು ದಿವಸದ ಮೇಲೆ ಹೋಗೋ ಮತ್ತು ದುಡ್ಡು ತೊಗೊಂಡೆ ಹೆಂಗೆ ಹೋಗೋದು ಅಂತಲೇ ನಾನು ಹೋಗೋ ಸುದ್ದಿ ಹೇಳಿರಲ್ಲ. ಗೌಡ್ರು ಇನ್ನೊಂದು 4 ದಿನ ಬಿಟ್ಟು ಕೊಡ್ತೀನಿ ಅಂತ ಹೇಳಿದರು. ಆದ್ರೆ ವಾಗೇಶ್ ಹಣ್ಣೆ ಕೊಟ್ಟರು. ಹೋಗ್ಬೇಕು ಅಂತ ಅಷ್ಟು ಹೇಳ್ತಿದ್ದಲ್ಲ, ತೊಗೊಂಡು ಹೋಗು, ಈಗ ಸದ್ಯಕ್ಕೆ ಇಷ್ಟು ಇಟ್ಕ, ಇನ್ನೊಂದು ಸತಿ ಯಾವಾಗಲಾರು ಮತ್ತೊಂದು ಸ್ವಲ್ಪ ಕೊಡ್ಬೋದು, ಅಪ್ಪ ಕೊಡ್ತಾರೆ, ಇಲ್ಲಿರು ನಾನು ಕೊಡ್ತೀನಿ ಅಂತ ಹೇಳಿದ್ರಪ್ಪ. ಎಷ್ಟು ಕೊಟ್ರು? 5,000 ರೂಪಾಯಿ ಕೊಟ್ಟಾರೆ. ಅಪ್ಪ ದೇವ್ರೆ, 5,000 ರೂಪಾಯಿ ಎಲ್ಲಿಂದ ತಂದರು? 5 ರೂಪಾಯಿ ಇರಲ್ಲ ಕೈಯಲ್ಲಿ. ಮೊನ್ನೆ ಹೋಗಿ ಬಂದರೆ ಒಂಥರ ವಿಚಿತ್ರ ಆಡ್ತಾ ಇದ್ದಾರೆ. 5,000 ರೂಪಾಯಿ ಉಂಡಕ್ಕೆ ಕೊಟ್ಟಾರೆ ಅಂದರೆ ಹಂಗಾರೆ ಅವ್ರ ಹತ್ರ ಎಷ್ಟು ದುಡ್ಡು ಇರ್ಬೋದು? ಅಯ್ಯೋ ದೇವ್ರೆ, ನಾನು ಇದನ್ನು ಯೋಚನೆ ಮಾಡಲಲ್ಲ. ಎಲ್ಲಿ ಹೋಗಿ ಸಾಲ ಮಾಡ್ಯಾರ, ಎಂತ ಮಾಡ್ಯಾರ ಅಂತ ನೋಡೋದು. ಕೇಳಿದ್ರೆ ಹೇಳೋದು ಜಾತಿನ ಅದು, ಹೇಳೋದು ಇಲ್ಲ. ಸಣ್ಣಮ್ಮ, ಎಂತ ಜ್ಞಾನ ಮಾಡ್ತಿದ್ದೀರಿ? ನಾ ಏನು ಹಮದಿನ ಇರಲ್ಲ, ಬತ್ತೀನಿ. ನೀವೇ ಜ್ಞಾನ ಮಾಡಿ. ಎಷ್ಟು ದಿವಸ ಆಗ್ಯದ ನಾವು ಹೋಗದೆ. ಹುಡುಗರಿಗೆ ಹೋದರ್ಸ್ನೇ ಹೇಳಿದ್ದೆ, ಮುಂದಿನ ಸ್ಕೂಲಿಗೆ ಸೇರೋಷ್ಟೊತ್ತಿಗೆ ನಾನೇ ಬ್ಯಾಗು ಎಲ್ಲ ಕೊಡ್ತೀನಿ ಅಂತ. ಎಲ್ಲಿ ಸ್ಕೂಲ್ ಶುರುವಾಗಿ ಎಷ್ಟು ದಿನ ಆತ? ನಾನು ಈಗ ಹೋಗ್ತಾ ಇದ್ದೀನಿ. ಅಲ್ಲ, ದುಡ್ಡು ತೊಗೊಂಡೋಗಿ ಕೊಡ್ತೀನಿ, ಅವು ಬೇಕಾಗಿದ್ದವು ತಗೋತಾವಂತ ಮಾಡೋಣ. ಆದರೂ ಮನೆ ಅಂದಮೇಲೆ ಒಂದು ಸತಿನಾರು ಹೋಗ್ಬೇಕಲ್ಲ ವರ್ಷದಲ್ಲಿ ಸಣ್ಣಮ್ಮ. ಅಮ್ಮಿಲ್ಲ ಅಪ್ಪಿಲ್ಲ, ಆದರೂ ಆ ಮಕ್ಕಳದವಲ್ಲ ಭಾಳ ಹಚ್ಕೊಂಡವೆ ನನ್ನ. ಅವ ಮೇಲೆ ಜ್ಞಾನ ಆಗಿ ನಂಗೆ ಒಂದೊಂದು ಸತಿ ಹೋಗ್ಬೇಕು ಅಂತ ಕಾಣೋದು. ಬತ್ತೀನಿ ಹಮದಿನ ಇರಲ್ಲ. ಅಲ್ಲ ಗುಂಡ, ನಾನು ಬೇರೆ ಎಂಥದೋ ಯೋಚನೆ ಮಾಡ್ತಿದ್ದೆ. ನೀ ಹೋಗು ಮಾರಾಯ, ಹೋಗ್ಬೇಕು. ಅಪ್ಪ ಅಮ್ಮ ಇಲ್ಲದೆ ಇದ್ದರು, ಅಣ್ಣ ಆದರೆ, ನೀನು ಸಣ್ಣಲ್ಲಿಂದ ಆಡಿ ಬೆಳೆದ ಮನೆ ಅದನ್ನು ನೆನ್ಪಿಟ್ಕೊಬೇಕಪ್ಪ. ಹೋಗ್ಬೇಕು ನೀನು. ನಾನು ಅದನ್ನೇನು ಬೇಡ ಅಂತ ಹೇಳೋದೇ ಇಲ್ಲ. ತೊಂದರೆ ಸಾಕ ನಿನಗೆ? 5,000 ರೂಪಾಯಿ ಸಾಕಾ? ಓಹೋ, ಸಾಕಾಗಿದೆ, ಬೇಕಾದಷ್ಟು ಆತಪ್ಪ. ಸಾಕು. ಮತ್ತು ಹಂಗೆ ಪೂರ್ತಿ ತೊಗೊಂಡು ಖಾಲಿ ಮಾಡ್ಕೊಂಡ್ರೆ ಹಂಗೆ ಅಂತ ಒಂದು ಇಟ್ಕೊಳದೆ ಅಂತ ದೊಡ್ಡ ಗೌಡ್ರು ಹೇಳ್ಯಾರೆ. ಬ್ಯಾಂಕಲ್ಲಿ ಒಂದು ಅಕೌಂಟ್ ಓಪನ್ ಮಾಡಿಸ್ತಾರಂತೆ, ದುಡ್ಡೆಲ್ಲ ತೆಗೆದು ಅದಕ್ಕೆ ಹಾಕಿಟ್ಕ ಅಂತ ಹೇಳ್ಯಾರ. ಇವತ್ತು ವಾಗೇಶ್ ಹಣ್ಣು ಹೇಳಿದ್ರು, ನಿಂದೊಂದು ಅಕೌಂಟ್ ಮಾಡಿಸ್ಕೊಂಬರೆ, ಎಲ್ಲರೂ ಮಾಡಿಸ್ಕಿದ್ದಾರೆ, ನಿಂಗೊಂದು ಏನಾಗಿದೆ ಅಂತ. ಹೋಗ್ಬೇಕು ಒಂದಿನ. ಹೌದು, ಮತ್ತೆ ನೀವೊಂದು ಅಕೌಂಟ್ ಓಪನ್ ಮಾಡ್ಕೋಬೇಕಪ್ಪ. ನಾ ಹೋದ ಸತಿನೇ ಹೇಳಿರ್ಲ ನಿಂಗೆ. ಒಂದು ಯಾವುದೋ ಬ್ಯಾಂಕಲ್ಲಿ ಮಾಡಿಸೇನೆ ಅಣ್ಣ. ಇದು ಉದ್ಯೋಗ ಖಾತ್ರಿ ಎಲ್ಲ ಬಂತಲ್ಲ, ಆವಾಗ ಇದು ಮಾಡ್ಸೋಕೆ ಒಂದು ಅಕೌಂಟ್ ಎಲ್ಲ ಮಾಡ್ಸೇನೆ. ನಂಗೆ ಅದು ಎಂಥದ್ದು ಸೂತ್ರ ಗೊತ್ತಿಲ್ಲ, ಎಲ್ಲಿ ಮಾಡ್ಸೇನ ಎಂಥದ್ದೇನ. ಅದಿದ್ರು ಇನ್ನೊಂದು ಅಕೌಂಟ್ ಮಾಡಿಸ್ಬೋದು ಬಿಡು. ಮಾವನ ಹತ್ರ ಇನ್ನೊಂದು ದಿವಸ ಹೇಳು, ಅವ್ರ ಪೇಟೆಗೆ ಹೋಗೋಷ್ಟೊತ್ತಿಗೆ ಅವ್ರ ಜೊತೆಗೆ ಹೋಗು. ಅಕೌಂಟ್ ಓಪನ್ ಮಾಡಿಸ್ಬೋದೇನು ತೊಂದರೆ ಇಲ್ಲ. ಹಂಗಾರೆ ದುಡ್ಡು ಜೋಪಾನ ಕಣ ಗುಂಡ. ಈಗಲೂ ಅಷ್ಟೇ, ನಾಳೆ ಹೋಗೋಷ್ಟೊತ್ತಿಗೂ ಅಷ್ಟೇ ಜೋಪಾನ ಹಿಡ್ಕೊಂಡು ತೊಗೊಂಡೋಗು ಆತ. ಹಂಗೆ ಜಾಗ್ರತೆಯಲ್ಲಿ ಇಟ್ಕೋತೀನಪ್ಪ ನಾನು. ಎಷ್ಟೆಷ್ಟು ದುಡ್ಡೆಲ್ಲ ಒಂದೇ ಸತಿ ಕೊಟ್ಟಾಗ ಇಟ್ಕೊತಿದ್ದೆ. ಆತದೆ ಈ ಕೆಲಸ ಎಂತ ಮಾಡಿಟ್ಟು ಹೋಗ್ಬೇಕು ಹೇಳಿ? ಎಲ್ಲ ಒಂದು ಕಡೆಯಿಂದ ಮಾಡೇ ಇಟ್ಟು ಹೋಗ್ಬಿಡ್ತೀನಿ. ಕೆಲಸ ಎಕ್ಸ್ಟ್ರಾ ಎಂತ ಮಾಡೋದು ಬೇಡ. ದಿನ ಏನು ಮಾಡ್ತಿದ್ದ ಅಷ್ಟು ಮಾಡಿ ನೀನು ಸ್ವಲ್ಪ ಹೊತ್ತು ಇರಾಗಲಿ ಹೊರಟು ಬಿಡು. ಹೆಂಗೂ ನಡ್ಕೊಂಡೇ ಹೋಗೋದಲ್ಲ ನೀನು. ಹ್ಞೂನಪ್ಪ, ನೋಡ್ಕೊಂಡೇ ಹೋಗೋದು. ಎಷ್ಟು ದೂರ ಬೇಕತ್ತಲ್ಲ. ಸರಿ, ಬೆಳಿಗ್ಗೆ ತಿಂಡಿ ತಿಂದವನೇ ಹೊರಡೋತಾ? ಇಲ್ಲ ಸಣ್ಣಮ್ಮ, ಅಷ್ಟು ಬೇಗ ಹೋಗಲ್ಲ. ಮಧ್ಯಾಹ್ನದ ಊಟ ಮಾಡ್ಕೊಂಡು ಸಾಯಂಕಾಲ ಸುರಿಗೆ ಎಂತಾರು ಒಂಚೂರು ತಿಂದ್ಕೊಂಡೇ ಹೋಗ್ತೀನಿ. ಹುಲ್ಲಿನ ಹೊತ್ತಿಗೆ ಅಮ್ಮ ಎಂತ ಎಷ್ಟು ಊಟ ಹಾಕ್ತಾರೋ ಎಂತ ಮಾಡ್ತಾರೋ, ಇಲ್ಲೇ ಒಂಚೂರು ತಿಂದ್ಕೊಂಡೇ ಹೋಗ್ತೀನಿ. ಅಯ್ಯೋ ಗುಂಡ, ನಿಂಗೆ ಊಟಕ್ಕೂ ಅಷ್ಟು ಕಷ್ಟ ಆಗ್ತದನಾ?
ಹಂಗೆ ನೀವೊಂದು ಕೆಲಸ ಮಾಡು, ಈ ದುಡ್ಡದಿಯಲ್ಲ ಅದನ್ನಷ್ಟು ನಿನ್ನ ಅಣ್ಣನ ಮಕ್ಳಿಗೆ ಕೊಡೋಕ್ಕೆ ಹೋಗಬೇಡ. ಸ್ವಲ್ಪ ಇಟ್ಕೊಂಡಿರೋ ಕೈಯಲ್ಲಿ. ಇಲ್ಲಿ ಇದು ನಾವು ಹಾಲು ಕೊಡ್ತೀವಲ್ಲ ಆ ಹೋಟ್ಲಿಗೆ ಬಂದು ಊಟ ತಿಂಡಿ ಮಾಡ್ಕೊಂಡು ಹೋಗು. ಇಷ್ಟಿದ್ಮೇಲೂ ಮತ್ತಲ್ಲಿಗೆ ಹೋಗ್ಬೇಕು ಇರ್ಬೇಕು ಅಂತ ಹೇಳ್ತೀಯಪ್ಪ, ಅದು ಹೆಂಗೆ ಮರ? ಹುಡುಗರು ಅದಾವಲ್ಲ, ಹುಡುಗರು ಹಠ ಮಾಡಕ್ಕೆ ಹಾಕಿನ್ರಿ ಹೆಂಗೆ ಅವ ಮಕ ಸಣ್ಣ ಮಾಡ್ಕೊಂಡಾಗ ಬರೋದು ಹೇಳಿ, ಹಾಗಾಗಿ. ಸರಿ ಸರಿ ಬಿಡು, ನೀವು ಹೋಗಿ ಮಲ್ಕ ಈಗ. ದುಡ್ಡು ಜೋಪಾನಗೊಂಡ? ಹಾಂ ಹಾಂ. ಏನಾತಾದಿಯಪ್ಪ, ಎಲ್ಲಿ ಹೋಗಿ ದುಡ್ಡು ತಂದಾರೋ ಏನು ಮಾಡ್ಯಾರೋ. ಈ ಮನೇಲಿ ಅಡಿಕೆ ಅದೇ ಅಂತ ಗೊತ್ತಲ್ಲ, ಅದನ್ನು ಖರ್ಚು ಹಾಕ್ಬೇಕಾರೆ ಮುಂಚೆ ಅದಕ್ಕಾಗಷ್ಟೇ ಸಾಲ ಮಾಡಿ ಇಟ್ಟಿರೋಣ ಅಂತನೋ ಎಂಥದ. ಹೆಂಗೆ ಕೇಳೋದು ಅಂತಲೇ ಗೊತ್ತಾಗಲ್ಲ. ಈಗ ಗುಂಡಿಗೆ 5,000 ರೂಪಾಯಿ ಕೊಟ್ಟಿರಂತಲ್ಲ ಅಂತ ಕೇಳಿದ್ರೆ ಆಮೇಲೆ ಗುಂಡನ ಹತ್ರ ಗಲಾಟೆ ಮಾಡೋಕ್ಕೆ ಶುರು ಮಾಡ್ತಾರೆ, ನೀ ಎಂತಕ್ಕೆ ಹೇಳಿದೆ ಅಂತ. ಅಯ್ಯೋ ದೇವರೇ, ನನಗಂತೂ ಸಾಕಾಗಿ ಹೋಗ್ಯದಪ್ಪ. ಸರಿತಾ ಸರಿತಾ ಸರಿತಾ? ಅಯ್ಯೋ ದೇವರೇ, ಕುಂಟು ಬಿದ್ದೆ. ಎಂತಕ್ಕೆ ಹಂಗೆ ಹೋಗಿದ್ರಿ ನೀವು? ಎಂತಕ್ಕೆ ಅಂದರೆ ಕರಿತ ಎಷ್ಟೊತ್ತಾಗ್ಯದೆ, ಅಲ್ಲ ತಿರ್ಕೊಂಡು ಅಂತ ಜ್ಞಾನ ಮಾಡ್ತಾ ನಿಂತೀಯ, ಹಾಗಾಗಿ ಇದು ಮಾಡಿದೆ. ಅಲ್ಲ ಏನು ತಗೊಂಡನ ಹತ್ರ ದುಡ್ಡು ಜಪಾನ ಇಟ್ಕ ಇದು ಮಾಡೋ ಅಂತಿದ್ದಲ್ಲ, ಎಲ್ಲಿ ದುಡ್ಡು? ಎಂತ ಅವನಿಗೆ ದುಡ್ಡು ಎಲ್ಲಿಂದ ಬರ್ತದೆ? ನಿಮ್ಮ ಮಗ ಕೊಟ್ಟಾರಂತೆ, 5,000 ರೂಪಾಯಿ ಕೊಟ್ಟಾರಂತೆ. ಮನೆಗೆ ಹೋಗಿ ಬಾ, ಅಣ್ಣ ದುಡ್ಡು ಕೇಳ್ತಾನೆ ಅಂತಿದ್ದಲ್ಲ, ಹೋಗಿ ಕೊಟ್ಟು ಬಾ ಅಂತ ಕೊಟ್ಟಾರಂತೆ. ಎಂತ? ಯಾರು? ಸಚಿನ್ ಬರಲಿ, ಯಾರು ವಾಗಿಸ್ಕೊಟ್ಟಾನಂತಾನೆ? ಅವ ಎಲ್ಲಿಂದ ಕೊಡ್ತಾನೆ ಮಾರತ್ತೆ? ದೇದ್ಕಿ ನೆಕ್ಕಕ್ಕೆ 1 ರೂಪಾಯಿ ಇಲ್ಲ ಅವನ ಹತ್ರ, ಆಮೇಲಿಂದ ದುಡ್ಡು ಕೊಡ್ತಾನೆ. ನೀವು ಹೇಳ್ತಾನೆ ನೀ ನಂಬು. ಇಲ್ಲ ಅತ್ತೆ, ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಮೊನ್ನೆ ಅವರು ಯಾರೋ ಫೋನ್ ಮಾಡಿದ್ರು ಅಂತೇಳಿ ಹೋಗಿ ಬಂದ್ರಲ್ಲ, ಹೋಗಿ ಬಂದಲ್ಲಿಂದ ಹೆಂಗೆ ಅದಾರೆ ಅಂತ ನೀವು ಅಬ್ಸರ್ವ್ ಮಾಡಲಾ? ಅವ್ರು ಇದೇ ಬದಲಾಗಿ ಹೋಗ್ಯದೆ. 5,000 ರೂಪಾಯಿ ಕೊಟ್ಟಾರಂತೆ. ಮುಂದೆ ಹಾಗೆಲ್ಲ ಸುಳ್ಳು ಹೇಳಮಲ್ಲ. ಅದು ಅಲ್ಲದೆ ಅವನು ನಾಳೆ ಮನೆಗೆ ಹೋಗ್ಬೇಕಂತೆ. ಈ ಎಂತಕ್ಕೆ ಹೋತೀಯ ಮರೆ, ಇಲ್ಲೇ ಚೆನ್ನಾಗದಿಯಲ್ಲ ಅಂದರೆ, ಇಲ್ಲ ನಾನು ವರ್ಷಕ್ಕೊಂದು ಸತಿನೂ ಮನೆಗೆ ಹೋಗದೆ ಇದ್ರೆ ಹೆಂಗೆ, ಅಣ್ಣ ಬೈತಾನೆ ಹೋಗಿ ಬರ್ಬೇಕು ಅಂದ. ಎಂಥದವ, ನಂಗಂತೂ ಒಂದು ಅಂದಾಜಾಗಲ್ಲ. ಒಂದಲ್ಲ ಎರಡಲ್ಲ 5,000 ರೂಪಾಯಿ ಈ ದುರ್ಭಿಕ್ಷದ ಕಾಲದಲ್ಲಿ ಎಲ್ಲಿಂದ ತಂದು ಕೊಟ್ಟ ಹಂಗಾರವ? ಅದನ್ನು ನೀವೇ ಕೇಳಬೇಕು. ನಿಧಾನದಿಂದ ಕೂತಿರ್ತಾರಲ್ಲ ಅವಾಗ ಕೇಳಬೇಕು. ನಾ ಕೇಳಿದ್ರೆ ಅವ್ರು ನನ್ನ ಮಾತಿಗೇನು ಬಗ್ಗಲ್ಲ. ನನ್ನ ಮಾತಿಗೇನು ಬಗ್ತಾ ನನ್ನ ಮಾರತ್ತೆ? ನೀವೊಂದು ಮಾತಾಡ್ತೀಯ, ನಿನ್ನ ಹತ್ರ ಒಂದು ಚೂರಾರು ಎಲ್ಲಾರು ಅಂತಾನೆ, ನನ್ನ ಹತ್ರ ಅವನಿಗೆ ಅಂಜಿಕೆ ಇಲ್ಲ. ಒಂದು ಹೇಳು ಒಂದು ಬಿಡಲ್ಲ, ಗೊತ್ತಾ? ಅದು ಅಲ್ಲದೆ ನಾ ಕೇಂಡು ಕೂಡಲೇ ಅವನಿಗೆ ಸತ್ಯ ಬಾಯಿ ಬಿಡೋಕ್ಕೆ ಕೂತಾನ. ಅವನ ಅಪ್ಪನಾಣೆ ಅವ್ನು ಸತ್ಯ ಹೇಳಲ್ಲ. ಹಿಂಗಿದ್ದೇ ಎಂತಾರು ಸುಳ್ಳು ಸಟ್ಟೆ ಇದು ಮಾಡ್ಕೊಂಡು ಹೋಗಿರ್ತಾನ ಅಷ್ಟೇ. ಹಾಗಂತ ಇದನ್ನು ಹಿಂಗೆ ಬಿಟ್ಕೊಂಡು ಕೂರಕ್ಕಾಗ್ತದ? 5,000 ರೂಪಾಯಿ ಇವನಿಗೆ ತಂದು ಕೊಟ್ಟಾರೆ ಅಂದರೆ ಉಳಿದು ಬೇರೆ ಕಡೆಯೆಲ್ಲ ಇನ್ನು ಎಷ್ಟು ಖರ್ಚು ಮಾಡಿರ್ಬೋದು, ಏನು ಮಾಡಿರ್ಬೋದು? ಏನಾರು ಮಾಡ್ಸತ್ಕೊಂಡ್ಲಿ ಸುಮ್ಮನೆ. ನನಗೂ ಹೇಳಿ ಹೇಳಿ ಸಾಕಾಗ್ಯದವ. ನೀನಾಗಿದ್ದಕ್ಕೆ ಮತ್ತೆ ಹೇಳ್ತಿದ್ದೆ. ನಾನು 5 ಸತಿ ಕೈ ಬಿಟ್ಟು ಯಾವುದೋ ಕಾಲಾಗಿರ್ತಿತ್ತು. ಒಂದು ಸರಿ ಆದ್ರೆ ಹೌದು, 2 ಸತಿ ಆದ್ರೆ ಹೌದು. ಎಲ್ಲಿಂದನಾದ್ರು ತಂದ್ಕೊಂಡ್ಲಿ, ಇಲ್ಲಿ ಮನೇಲಿ ಕೇಳೋದೊಂದು ತಪ್ತದಲ್ಲ, ಅಷ್ಟೇ ಸಾಕು, ಸುಮ್ಮನೆ ಅಷ್ಟೇ. ಆಗಿದ್ರೆ ನಾನು ತಲೆ ಕೆಡಿಸ್ಕಿತಿರ್ಲ. ಈಗ ದುಡ್ಡೇನು ಸುಮ್ಮನೆ ಮೇಲಿಂದ ಉದುರ್ತಾ ಅವರಿಗೆ? ಯಾವ ಹತ್ರನೂ ಹೋಗಿ ಸಾಲ ತಂದಿರ್ತಾರೆ. ಆ ಸಾಲಕ್ಕೆ ಬಡ್ಡಿ ಎಷ್ಟಾಗ್ತದೆ ನೀವೇ ಲೆಕ್ಕ ಹಾಕಿ. 1 ಸತಿ ನೋಡ್ತಾರೆ, 2 ಸತಿ ನೋಡ್ತಾರೆ, 3ನೇ ಸತಿ ಸಾಲ ಕೊಟ್ಟವ್ರು ಮನೆ ಬಾಗಿಲಿಗೆ ಬರ್ತಾರೆ. ಅವಾಗ ಯಾರು ಕೊಡಬೇಕು? ನಾವೇ ಏನಾರು ಇದು ಮಾಡಿ ಕೊಡಬೇಕು. ಎಲ್ಲಿ ಇದೇ ಥರ ಆತ ಇದ್ದರೆ ಏನು ಅಡಿಕೆ ಇಟ್ಕೊಂಡು ಏನು ಪ್ರಯೋಜನ, ದುಡ್ಡು ಇಟ್ಕೊಂಡು ಏನು ಪ್ರಯೋಜನ, ಎಂಥ ಪ್ರಯೋಜನ ಅದೇ ಹೇಳಿ? ಅದಕ್ಕೆ ಮೊನ್ನೆ ಹೇಳಿದೆ, ಅದು ಹೋಗೋಷ್ಟೊತ್ತಿಗೆ ತಡಿಯೋಣ, ಬೇಡ ಹೋಗೋದು ಬೇಡ ಅಂತ. ನೀವೆಲ್ಲಿ ನನ್ನ ಮಾತು ಕೇಳಿದ್ರೆ? ಅಲ್ಲ ಮಾರತಿ, ಸರಿತಾ, ನೀನು ಹಾಗೆ ಮಾತಾಡ್ತೀಯಲ್ಲ. ನಾವು ತಡೆದು ಕೂಡಲೇ ಅವ್ನು ನಿಲ್ತಿದ್ದಾನೆ, ಅವ್ನು ಹೋಗೋದು ಹೋಗಿ ಹೋಗ್ತಿದ್ದ. ಈಗ ಮೊನ್ನೆ ಸುಮ್ಮನೆ ಹೋಗೇನೆ ನಾ ಏನಾರು ಹಂಗೆ ಕೇಳಿದ್ರೆ ದೊಡ್ಡ ಜಗಳ ಮಾಡಿ ರಂಪ ಮಾಡಿ ಹೋಗ್ತಿದ್ದ. ಹವ್ಯಾಸಕ್ಕೆ ಅಂತಕ್ಕೆ ಬೇಕು ನೋಡೋಣ. ಹಾಗಂತ ಇದನ್ನು ಹಿಂಗೆ ಬಿಟ್ಕೊಂಡು ಕೂತ್ರೆ ಹೆಂಗೆ ಅಮ್ಮ? ಇವತ್ತು ಹೊರ್ತಿದ್ರಲ್ಲ, ಅವಾಗ ನೀವು ಕೇಳಲಾ ದೂರ ಹೋತೀಯ ಅಂತ ಕೇಳಲಾ? ಅದು ನೋಡಿ, ಮೊನ್ನೆ ಯಾವ ಸ್ಟೇಜಲ್ಲಿ ಬಂದಾರೆ ಅಂತ ನಿಮಗೆ ಗೊತ್ತು, ಹೌದಾ? ಎಲ್ಲಿತ್ತು ನಿಂಗೆ ದುಡ್ಡು ಅಂತ ಒಂದು ಮಾತು ಕೇಳೋಕ್ಕೆ ಏನಮ್ಮ? ಕೇಳೋದಪ್ಪ, ಒಟ್ಟು ಅವ್ರು ಏನು ಮಾಡ್ತಾರೋ ಅದು ಸೆಕೆಂಡ್ರಿ. ಇವು ಕೇಳಿದ್ರೆ ಹಿಂಗೆ ಕೂಗ್ತಾನೆ ಅಂತೇಳಿ ನಾವು ಏನೂ ಕೇಳದೆ ಇದ್ದರೆ
ಏನಪ್ಪ ನನಗೂ ಏನು ಮಾಡ್ಬೇಕಂತಲೇ ಗೊತ್ತಾಗಲ್ಲ. ವಸಂತ, ವಸಂತ, ನಾನು ಇಲ್ಲಿದ್ದೀನಿ ಅಂತ. ಗುಂಡನ್ನ ಮನೆಗೆ ಹೋಗ್ಬಾ ಅಂತ ಹೇಳಿಯ ನೀನ? ಇಲ್ಲಪ್ಪ, ನಾ ಹೇಳ ವಾಗೇಶ ಎಂತಾರೆ ಹೇಳನ ಎಂತದ ಎಂತಕ್ಕೆ? ಅಲ್ಲ, ಈಗಲ್ಲಿ ಹೋಗೋಷ್ಟೊತ್ತಿಗೆ ಅವನೇ ಹೇಳ್ದ, ಹೋತೀನಿ, ಒಂದು ವಾರ ಇದ್ದು ಬರ್ತೀನಿ ಅಂತಾನೆ. ಎಂತ ಯಾರು ಹೇಳಿದ್ದ ಹಂಗಾರೆ? ಮಳೆ ಒಂಚೂರು ಕಣ್ಣು ನೋಡ್ತದೆ, ಔಷಧಿ ಹೊಡಿಬೇಕು. ಈಗ ನಾನು ಮತ್ತೆ ಎಂತ ಹೇಳಲೂ ಇಲ್ಲ. ಈ ಅಪರೂಪಕ್ಕೆ ಒಂದ್ಸತಿ ಹೋಗ್ಬೇಕು ಅಂತ ಹೊರಟ್ಕೊಂಡನೆ ಹೋಗ್ಲಿ ಅಂತ. ಹೋಗೋಷ್ಟೊತ್ತಿಗೆ ದುಡ್ಡು ಬೇಕು ಅಂದಿದ್ದ. ನಾ ದುಡ್ಡೇನು ಕೊಡ್ಲ. ನೀವ್ಯಾರು ದುಡ್ಡು ಕೊಟ್ರಾ? ನಾವು ಯಾರು ಎಲ್ಲಿಂದ ಕೊಡೋದು? ವಾಗೇಶ ಕೊಟ್ಟೆನಂತಪ್ಪ, 5,000 ರೂಪಾಯಿ ಕೊಟ್ಟನಂತೆ. ಎಂತ 5,000 ರೂಪಾಯಿ? ವಾಗೇಶ ಅವನಿಗೆ ಎಲ್ಲಿತ್ತ? ಏನ ಮರ, ನಿಮ್ಮಂಗೆ ನಾವು ಇದ್ದೀವಿ, ನಮ್ಗೆ ಹೆಂಗೆ ಗೊತ್ತಾಗ್ಬೇಕು ನೋಡೋಣ. ಈ ಗುಣ್ಣಿ ಹೇಳದ್ನಂತೆ ಸರಿತನ ಹತ್ರ, ಹಂಗಾಕೋ ಗೊತ್ತು. ನೋಡ, ನೀಗ ಬಂದಾಗ ಕೇಳ್ಬೇಕು, ಮನೆಗೆ ಬಂದಕ್ಕೆ ಕೇಳ್ತೀನಿ. ನೀವೊಂದು ಕೇಳ ರಾಣ ರಂಪ ಮಾಡೋದು ಬೇಡ ಮರ, ನಾ ಕೇಳ್ತೀನಿ ನೋಡೋಣ. ಎಲ್ಲಿ ಅಂತ ಈ ಗುಂಡನ್ನು ಏನು ಪೂರ್ತಿ ನಂಬೋಕ್ಕಾಗಲ್ಲ, ಬೇಕು ಅಂತ ಏನು ಹಠ ಹಿಡ್ದು ಕೂತ್ನೇನು. ಹಂಗಾಗಿ ಎಲ್ಲ ಹೋಗಿ ಯಾರ ಹತ್ರ ಇಸ್ಕ ಬಂದು ಕೊಟ್ಟಾನ. ಇನ್ನು ಎಂಥದ ಎಲ್ಲ ಬಿಟ್ಟು ಹೋಗಿ ಬಂದು ಆ ಈ ಗುಂಡನ ಮೇಲೆ ಎಂತಾರು ಹೇಳಕ್ಕೆ ಹೋಗಬೇಡಿ. ಅವ್ನು ಕೇಳೋದಾದ್ರೆ ಎಲ್ಲರ ಹತ್ರನೂ ಕೇಳ್ತಿದ್ದ. ಇವರೊಬ್ಬರ ಹತ್ರನೇ ಎಂತ ಕೇಳ್ತಿದ್ದೆ? ಇವ್ರು ಕೊಟ್ಟರೆ ಅದಕ್ಕೆ ಅವ್ನು ಇಟ್ಕೊಂಡನಷ್ಟೇ. ನೀವು ಅವನ ಹತ್ರ ಎಂತ ಕೇಳಕ್ಕೆ ಹೋಗಬೇಡಿ. ಎಂತ ಕೇಳೋದು ಎಂತ ಬಿಡೋದಪ್ಪ. ಎಲ್ಲ ಒಂದು 4 ದಿನ ಆಗಿತ್ತು ಗಾನಾಗಿದ್ನಪ್ಪ. ಈಗ ಮತ್ತೆ ಇದ್ದಕ್ಕಿದ್ದಂತೆ ಆಗಿದ್ದೇನೋ ಅಂತ. ಅದಲ್ಲದೆ ದುಡ್ಡು ಕೊಡ್ತಾರಲ್ಲ, ನಂಗೆ ಅವ್ರಿಗೆ ಹಿಡ್ಕೊಂಡು ಇದು ಮಾಡ್ಬೇಕು. ಅದೇನೋ ಸುಳ್ಳಲ್ಲ ಮಾತ್ರ, ದುಡ್ಡು ಕೊಡೋರಿಗೆ ಹಿಡ್ಕೊಂಡು ಹೊಡಿಬೇಕು. ಹೌದೌದು, ದುಡ್ಡು ಕೊಟ್ಟ ತಪ್ಪಿಗೆ ಅವ್ರು ಪೆಟ್ಟು ತಿನ್ಬೇಕೀಗ ನಮ್ಮ ಹತ್ರ. ಏನು ಕಾರಣ ಹೇಳಿ ಎಂತ ಅಂತ ದುಡ್ಡು ತಂದರೆ? ಏನು ಯಾರನ್ನು ಸಾಯಿಸೇ ಬಿಟ್ಟಾರೇನೋ, ಅವ್ರಿಗೆ ಹಂಗಾಗ್ಯದೆ ಇವ್ರಿಗೆ ಹಿಂಗಾಗ್ಯದೆ ಅಂತ. ಮತ್ತೇನು ಇವ್ರಿಗೆ ಸುಮ್ಮನೆ ಏನು ಯಾರು ದುಡ್ಡು ಕೊಡಲ್ಲ. ಏನ ಮರತಿ, ನಮಗಂತೂ ಎಂಥದ್ದು ದಿಕ್ಕೇ ಹರಿಯಲ್ಲಪ್ಪ. ಏನು ಈಗ ಪಕ್ಕನ ಬರ್ತೀನಿ ಅಂತ ಹೇಳೋಗೇನೆ ಇಷ್ಟೊತ್ತಾದರೂ ಪತ್ತಿಕ್ಕಿಲ್ಲ. ಎಲ್ಲ ಒಂದೇ ಥರದಾರು, ಅವ್ರವ್ರು ಬಚಾವಾಗೋದು ನೋಡ್ತಾರಷ್ಟೆ. ಮಗನ ಕೇಳೋ ಧೈರ್ಯ ಯಾರಿಗೂ ಇಲ್ಲ. ಹಂಗಿದ್ದಿದ್ರೆ ಇಷ್ಟೆಲ್ಲ. ನಾನು ಈ ಟೆನ್ಷನಲ್ಲಿ ಸಚಿನಣ್ಣಗೆ ಫೋನ್ ಮಾಡೋದು ಮರೆತನಲ್ಲ. ಸಚಿನಣ್ಣಗೂ ಫೋನ್ ಮಾಡಬೇಕಿತ್ತು, ಶಾರದಕ್ಕೂ ಮಾಡಬೇಕಿತ್ತು. ಥೋ, ಎಂಥ ಕೆಲಸ ಆಯ್ತು. ಇಷ್ಟೊತ್ತಿನಲ್ಲಿ ಫೋನ್ ಮಾಡಿದ್ರೆ ಏನು ತಿಳ್ಕೊತಾರೇನೋ. ಕವನಿಗೆ ಸಿಟ್ಟೆ ಬರ್ತದೆ ಕಡೆಗೆ. ಓಹೋ, ವಾಗೇಶ್ ಬಂದನ? ಅಲ್ಲಿ ಇಷ್ಟೊತ್ತು ಎಂತ ಮಾಡ್ತಿದ್ದ? ಗನ ಮನೇಲಿ ಇರ್ತಿದ್ದಪ್ಪ. ನಿಂಗೆ ಇದ್ದಕ್ಕಿದ್ದಂತೆ ಎಂತ ಆತೇನ? ಎತ್ಲಕ್ಕೆ ಹೋಗಿದ್ದ? ದಿನ ಪ್ಯಾಟಿಗೆ ಹೋಗಿ ಎಂತ ಅದೇ ನೋಡೋಣ ಹೇಳ. ಯಾವ ಉದ್ಯೋಗಕ್ಕಾಗಿ ಹೋಗದ? ಓ, ಏನು ವಸಂತ ಮುಂದೆ ಭಾಳ ಎಂಕ್ವೈರಿ ಶುರುವಾಗಿದೆ. ಯಾರು ಸೊಸೆ ಹೇಳ್ಕೊಡ್ತಾ ಕೇಳಿ ಅಂತ. ಅದು ಹೇಳ್ಕೊಡ್ತದೆ ಅಂತ ನೀನು ಅದ್ರ ಮಾತೆಲ್ಲ ಕೇಳಕ್ಕೆ ಹೋಗ್ಬೇಡ. ಸುಮ್ಮನಿದ್ದು ಬೇಡ ಸ್ವಲ್ಪ. ಸೊಸೆ ಹೇಳ್ಕೊಡ್ತದೆ ಅಂತ, ಸೊಸೆ ಅಂತ ಹೇಳ್ಕೊಡ್ಬೇಕು. ನಂಗೆ ಅನ್ಕೊಂಡಿಲ್ಲ. ಹೆಂಗಿದ್ದೆ ದಿನ, ಹೆಂಗೆ ಓದ್ತಿದ್ದೆ, ಹೆಂಗೆ ಬತ್ತಿದ್ದೀಯ ಅಂತ ನಾನೇನು ನೋಡಲ್ಲನಾ. ಯಾಕೆ ಈ ಥರ ಹವ್ಯಾಸ ಮಾಡ್ತೀಯ ಮರೆಯ? ಎಲ್ಲ ಒಂದು 2 ದಿನ ಆಗಿತ್ತು, ಮತ್ತೆ ಶುರು ಕಟ್ಕೊಂಡಿಯಲ್ಲ. ಎಲ್ಲೇ ದುಡ್ಡು ಎಲ್ಲಿತ್ತ ನಿಂಗೆ? ಇಷ್ಟೆಲ್ಲ ಇದು ಮಾಡ್ತಿದ್ದೀಯಲ್ಲ, ದುಡ್ಡು ಎಲ್ಲಿತ್ತು ನಂಗೊಂಚೂರು ಹೇಳು. ಓ, ನೀನು ಯಾರು ಕೊಡದೇ ಇದ್ದರೆ ನನ್ನ ಹತ್ರ ದುಡ್ಡೇ ಇರಲ್ಲ ಅಂತ ಹಂಗೆ ಫ್ರೆಂಡ್ ಸರ್ಕಲ್ ಹಂಗೆ ಅದೀಯಮ್ಮ. ಯಾರು ಇದು ಮಾಡ್ತಾರೆ. ನಿಂದು ಒಳ್ಳೆ ಕಥೆ ಆಯ್ತು. ಹೇಳು, ಊಟ ಆತಾ ನಿಮ್ದೆಲ್ಲ? ಊಟ ಆಗ್ಲ ಮರಯ್ಯ, ಹತ್ಲಕ್ಕೆ ಇಲ್ಲಿ ಹೋಗ್ತಿದ್ದೀಯ? ಹತ್ಲಕ್ಕೆ ಹೋಗ್ಬೇಡ, ಇಲ್ಲೇ ಕುತ್ಕ ಸ್ವಲ್ಪ. ಉಣ್ಣಕ್ಕೆ ತಂದು ಇಕ್ತೀನಿ ಮರಯ್ಯ, ಇಲ್ಲೇ ಕೂತ್ಕೊಳ್ಳ. ಕಣ್ಣು ಬಿಡಬೇಡ. ಕಣ್ಣು ಗುಡ್ಡೆ ಕಿತ್ತು ಕೈ ಕೊಡೋಣ ಅಂತ ಕಾಣ್ತಾ ಇದೆ. ಯಾಕೆ ನನ್ನ ಈ ಥರ ಬಾಯಿ ಹೊಯ್ಸ್ತೀಯ ನೋಡೋಣ ಹೇಳಿ. ಕೂತ್ಕ ಸ್ವಲ್ಪ ಇಲ್ಲೇ.
ಏನು ಬಂದದ ನಿಂಗೆ ದೊಡ್ಡ ರೋಗ. ಏನು ಈ ಭೋಗ ಏನು ಕುಡಿತೀರೋ ಅದರಲ್ಲಿ ಏನು ಸಿಗ್ತದೋ ನಿಮಗೆ? ಎಲ್ಲಿ ಕುಡ್ದೀನಿ ಮರತಿ, ನೀನೊಬ್ಳು ಹಂಗೆ ಇದು ಮಾಡ್ತಿ. ಈಗ ಪ್ಯಾಟಿಗೆ ಹೋದ ಕೂಡಲೇ ಕುಡ್ದಾರೆ ಅಂತ ಲೆಕ್ಕನ. ಕೊಡಿಲ್ಲ ನಾನೇನು ಇದು ಮಾಡಲ, ನೀನೇ ಹೆಂಗೆ ಇದು ಮಾಡ್ತಿದ್ದಿ? ಹಂಗಾರೆ ಊಟ ತಗೋಬಾ, ಉಣ್ತೀನಿ ಮರತಿ. ಹಸು ಆತದೆ. ಎಲ್ಲಿ ಹೋಗಿದೆ ನಿನ್ನ ಸೊಸೆ? ಎಲ್ಲಿ ಹೋಗಿದೆ? ನೀನು ಏಕಕ್ಕೆ ಅದು ಉಣ್ಣಕ್ಕಿಕ್ಕಲ್ಲಂತ. ಬೇಡ ಬೇಡ ನೋಡು, ಹೇಳಿನಿ. ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರಿಂದಾತು. ನಾನು ಈಗ ಎಂತ ಮಾತಾಡೋದು ಇಲ್ಲ. ಬೆಳಗತ್ತೆ ಎದ್ಕೋತೀನಿ, ಎದ್ಕೊಂಡು ಮಾತಾಡೋದು ಸುಮಾರು ಅದೇ ಮಾತಾಡ್ತೀನಿ. ಈಗ ಸುಮ್ಮನೆ ಬಾಯಿ ಮುಚ್ಕೊಂಡಿರು ಅಂದರೆ ಬಾಯಿ ಮುಚ್ಕೊಂಡಿರೋ. ಬೇಕು ಅಂತ ಕಂಡ್ರೆ ಉಣ್ಣು, ಇಲ್ದಿರ ಹಾಗೆ ಹೋಗಿ ಮುಲ್ಕಿಣದಾರ ಮುಲ್ಕೆ. ನಾನೇನು ನಿನ್ನ ಒತ್ತಂಕೆ ಮಾಡಲ್ಲ. ಅದು ಹಂಗೆ ಅಮ್ಮ, ಅದು ಹಂಗೆ. ಅದೇ ಈಗ ಸಚಿನ್ನಾಗಿದ್ದರೆ ಒತ್ತಾಯ ಮಾಡ್ತಿದ್ದೆ ಊಟ ಮಾಡು ಅಂತ. ಅವನ ಹತ್ರ ದುಡ್ಡು ಅದೇ, ನನ್ನ ಹತ್ರ ದುಡ್ಡಿಲ್ಲಲ್ಲ. ಹಾಗಾಗಿ ಊಟ ಮಾಡಿದ್ರು ಮಾಡು, ಬಿಟ್ಟರು ಬಿಡು ಅಂತ. ಅಯ್ಯೋ ದೇವ್ರೆ, ಈಗಲ್ಲಿ ದಾಟು ಹೋಗ್ಬೇಕಲ್ಲ ಹೆಂಗೆ ಅಂತ ಕಾಣ್ತಾ ಇದೆ ಈ ವೇಷ ನೋಡ್ಕೊಂಡು. ಓಹೋ ಸರಿ ಇಲ್ಲೇ ಇದ್ದೀಯೇನ? ಉಣ್ಣಕ್ಕಿಕ್ಕೆ ನಿಮ್ದೆಲ್ಲ ಊಟ ಆತಾ? ಅಮ್ಮ ಪಾಪ ಈ ವಯಸ್ಸಲ್ಲಿ ಎಂತ ಇದು ಮಾಡ್ತದೆ? ಉಣ್ಣಕ್ಕೆ ಒಂಚೂರು ಇಕ್ಕು ನೋಡೋಣ. ಕೈ ಹಿಡ್ದು ಗಂಡಗೂ ಒಂದು ಉಣ್ಣಕ್ಕಿಕ್ಕಾಗಿದ್ಮೇಲೆ ಅಂತ ಮರತೆ. ಹೊಲ್ ನೋಡೆ ಅಮ್ಮ, ಹೊಲ್ ನೋಡಲ್ಲಿ. ನಾ ಮಾತಾಡ್ತಾನೆ ಇದ್ದೀನಿ, ಹೋಗ್ತಾ ಇದೆಯಲ್ಲ. ಎಷ್ಟು ಸೊಕ್ಕು ಬಂದದೆ, ನೀ ಅಂತ ಹೇಳಲ್ಲ. ಹಿಂಗೆ ಗಂಟ್ಲು ಹಿಚ್ಚಿದ್ರು ಹಿಚ್ದೆ ನಾನೀಗ. ಬಾಯಿ ಮುಚ್ಚಿನ ಸುಮ್ಮನೆ ಕೂತ್ಕ ಅಂತ ಎಷ್ಟೊತ್ತಿನಿಂದ ಹೇಳ್ತಿದ್ದೇನಾ? ನಿನಗೆ ಉಣ್ಣಕ್ಕೆ ತಂದು ಇಕ್ತೀನಿ ಅಂತ ನಾ ಹೇಳಿದ್ನಲ್ಲ. ಯಾರು ಇಕ್ಕಿದ್ರೇನು? ನಿನ್ನ ಬಟ್ಲಿಗೆ ಅನ್ನ ಬಿದ್ದರೆ ಸಹಿಯಲ್ಲ, ತೆಪ್ಪನ್ನು ಕುತ್ಕೊಂಡು ಉಣ್ಣು. ನಂದೊಂದು ಏನು ಒಂದು ಕರ್ಮ ಬಾರ್ದಾನ ದೇವ್ರ ಹಣೆಯಲ್ಲಿ. ಹಿಂಗಿದ್ದವನೇ ನೋಡ್ತಾ ಸಾಯ ಅಂತ ಆಗ್ಯದೇನು. ಅವಾಗ ಅತ್ತೆ ಮಾವನ್ನ ಇದು ಮಾಡೋದಾಯ್ತು, ಆಮೇಲೆ ಮಧ್ಯಲ್ಲೇ ಗಂಡದ ಕೈಲಿ ಉರಿಯೋದಾಯ್ತು. ಈಗ ನೋಡಿದ್ರೆ ಈ ಮಗನ ಕೈಲಿ. ಆಗೊಬ್ಳು ನನಗೆ ಬೈತದೆ, ನೀವು ಸಲ್ಗಿ ಕೊಟ್ಟಿದ್ದ ಅಂತ. ಸಲ್ಗಿ ಅಂತ ಕೊಟ್ಟಿನಿ ನಾನು? ಏನು ಬಾಯಿ ಕಳ್ಸ್ಕೊಂಡು ಹುಯ್ದಿನ? ಕೊಡೋದೇನಿಲ್ಲ, ನಿಟ್ಟಿಲ್ಲ, ನಾನು ಕೊಡಿಲ್ಲ ಅಂತಾನೆ. ನಾಲ್ಗಿಗೆ ಬರೆ ಇಡೋಣ ಅಂತ ಕಾಣ್ತದೆ.